ಆನೇಕಲ್ ತಾಲೂಕಿನ ಮಂಜನಹಳ್ಳಿ ಗ್ರಾಮದ ಬಳಿ ಇರುವ ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ಹಾಗೂ ಶ್ರೀ ಮಹರ್ಷಿ ಮರ್ದಿನಿ ದೇವಿ ಮತ್ತು ಕರಿಯಂಕಣ್ಣ ದೇವಾಲಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಶರನ್ನವರಾತ್ರಿ ಪೂಜಾ ಕಾರ್ಯಕ್ರಮಗಳು ಭಕ್ತರ ಹಾಗೂ ಗ್ರಾಮಸ್ಥರ ಸಮ್ಮುಖದಲ್ಲಿ ಶ್ರದ್ಧಾ ಭಕ್ತಿಯಿಂದ ಇಂದು ಪ್ರಾರಂಭಗೊಂಡಿತು. ಇನ್ನು ಶರನ್ನವರಾತ್ರಿ ಪೂಜಾ ಕಾರ್ಯಕ್ರಮ ಅಂಗವಾಗಿ ಸೆಪ್ಟೆಂಬರ್ 22ರಿಂದ 2ನೇ ತಾರೀಕಿನವರೆಗೆ ಅಂದರೆ 9 ದಿನಗಳ ಕಾಲ ದೇವಾಲಯದಲ್ಲಿ ಪ್ರತಿನಿತ್ಯ ವಿಶೇಷ ಹೋಮ, ದೇವಿಗೆ ವಿಶೇಷ ಅಲಂಕಾರ, ದುರ್ಗಾ ಹೋಮ, ಲಲಿತ ಸಹಸ್ರನಾಮ ಸ್ತೋತ್ರ ಪಾರಾಯಣ, ಅನ್ನದಾಸೋಹ ಸೇರಿದಂತೆ ಹಲವು ವಿಶೇಷ ಪೂಜಾ ಕಾರ್ಯಕ್ರಮಗಳು ಆಯೋಜಿಸಲಾಗಿದ್ದು, ಅದರಂತೆ ಮೊದಲನೇ ದಿನವಾದ ಇಂದು ದೇವಾಲಯದಲ್ಲಿ ವಿಶೇಷ ಹೋಮ, ಸ್ವಾಮಿಗೆ ಅಲಂಕಾರ, ವಿಶೇಷ ಪೂಜೆ ಸೇರಿದಂತೆ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಭಕ್ತರ ಸಮ್ಮುಖದಲ್ಲಿ ಶಾಸ್ತ್ರೋತ್ರವಾಗಿ ನೆರವೇರಿತು. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಮಹರ್ಷಿ ಮರ್ದಿನಿ ದೇವಿ ಮತ್ತು ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸರ್ವೇಶ್ ರವರು ಮತ್ತು ಶ್ರೀ ರಾಮಯ್ಯ ಸ್ವಾಮಿಗಳು ವಹಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಭಕ್ತರು ಹಾಗೂ ಗ್ರಾಮಸ್ಥರು ಭಾಗವಹಿಸಿದರು. शुक्राय इदं नमः इंद्राय इंद्राय इदं नमः
ಅಂತ ದುರ್ಗಾದೇವಿಯ ಉತ್ಸವ ಅಂತ ಕರೀತಾರೆ. ಅಂದರೆ ಎಲ್ಲ ದೇವತೆಗಳು ಮಹಿಷಾಸುರ, ಶುಂಭ, ನಿಶುಂಭ, ಹಾಗೆ ಚಂಡ, ಮುಂಡ, ರಕ್ತಬೀಜಾಸುರ, ಧೂಮ್ರಾಸುರ, ಹೀಗೆಲ್ಲ ದೊಡ್ಡ ದೊಡ್ಡ ಅಸುರರು ಅವರೆಲ್ಲರೂ ಕೂಡ ಲೋಕಕ್ಕೆ ತುಂಬ ಕಂಟಕರಾಗಿದ್ದರಂತೆ. ಅಂದರೆ ಅವರು ಲೋಕವನ್ನು ಹಾಳು ಮಾಡುವುದರಲ್ಲೇ ಅವರಿಗೆ ಆಸಕ್ತಿಯಾಗಿತ್ತಂತೆ. ಯಜ್ಞ ಯಾಗವನ್ನು ನಾಶ ಮಾಡುವುದು, ಲೋಕಕ್ಕೆ ಒಳ್ಳೆಯ ಮಳೆ ಬೆಳೆ ಆಗದ ರೀತಿಯಲ್ಲಿ ತಡೆಯುವುದು, ಇದು ಅವರ ಕೆಲಸ ಆಗಿತ್ತು. ಆವಾಗ ಇಡೀ ಲೋಕವೇ ಅಲ್ಲೋಲ ಕಲ್ಲೋಲವಾದಾಗ ದೇವತೆಗಳೆಲ್ಲ ಕರುಣೆಯಿಂದ ಹೋಗಿ ಆ ಭಗವಂತನನ್ನು ಪ್ರಾರ್ಥನೆ ಮಾಡಿದಾಗ ಎಲ್ಲರ ದೇಹದಿಂದ ಒಂದೊಂದು ಕ್ರೋಧದಿಂದ ಒಂದೊಂದು ಅಗ್ನಿ ಹೊರಗೆ ಬಂದಂತೆ, ಒಂದೊಂದು ಶಕ್ತಿ ಹೊರಗೆ ಬಂದು ಆ ಎಲ್ಲ ದೇವತೆಗಳ ದೇಹದಿಂದ ಒಳಗಿದ್ದಂಥ ಆ ಶಕ್ತಿ ಒಂದಾಯ್ತಂತೆ. ಒಂದಾಗಿ ಅದು ದೊಡ್ಡ ಆದಿಮಾಯೆ, ಅಂದರೆ ಎಲ್ಲರ ಒಳಗಡೆಯಲ್ಲಿ ಎಲ್ಲರನ್ನು ಪ್ರೇರಣೆ ಮಾಡ್ತಿದ್ದಂತಹ ಶಕ್ತಿ ಅದು. ಆ ಶಕ್ತಿ ಹೊರಗೆ ಬಂದು ಒಂದು ಆದಿಮಾಯ ರೂಪದಿಂದ, ಅಂದರೆ ಮಹಿಷಾಸುರನ್ನು ಸಂಹಾರ ಮಾಡುವ, ಶುಂಭ ನಿಶುಂಭಾಸುರ ಸಂಹಾರ ಮಾಡುವ ಒಂದು ಹೆಣ್ಣಿನ ಶಕ್ತಿ ರೂಪವಾಗಿ ಹೊರಗೆ ಬಂತು. ಎಲ್ಲ ದೇವತೆಗಳು ಒಂದೊಂದು ಆಯುಧವನ್ನು ಅವರಿಗೆ ಕೊಟ್ಟರಂತೆ. ಕೊಟ್ಟ ಮೇಲೆ ಆ ಎಲ್ಲ ದೇವತೆಗಳ ಶಕ್ತಿಯನ್ನು ಸ್ವೀಕಾರ ಮಾಡಿ, ಆಯುಧವನ್ನು ಸ್ವೀಕಾರ ಮಾಡಿ, ಸ್ವಯಂ ಹಿಮಾಲಯನೇ ಕೊಟ್ಟಂತಹ ಆ ಸಿಂಹವನ್ನು ಅವಳು ಏರಿ ಸಿಂಹವಾಹಿನಿಯಾಗಿ ಮಹಿಷಾಸುರನನ್ನು ಸಂಹಾರ ಮಾಡಲಿಕ್ಕೆ ಹೋಗ್ತಾಳೆ. ಹೀಗೆ ಒಂದೊಂದು ದಿವಸ ಒಂದೊಂದು ರೀತಿಯ ಅಸುರನನ್ನು ಸಂಹಾರ ಮಾಡಿ ಬರ್ತಾಳಂತೆ. ಹೀಗೆ 8 ದಿವಸ ಅವಳು ನಿರಂತರ ಬೆಳಗ್ಗೆ ಹೋಗಿ ಸಾಯಂಕಾಲ ಹೊತ್ತಿಗೆ ಅವಳು ಅಸುರರ ಜೊತೆಗೆ ಯುದ್ಧ ಮಾಡಿ ಅವಳು ಕ್ರೋಧದಿಂದ ಬರ್ತಾ ಇದ್ದಂತೆ ದೇವಲೋಕಕ್ಕೆ. ಬಂದಾಗ ಅವಳ ಮೈಯೆಲ್ಲ ಕೆಂಪಾಗಿತ್ತಂತೆ. ಆವಾಗ ದೇವತೆಗಳು ಪ್ರಸನ್ನ ಮಾಡಿಕೊಡುವುದಕ್ಕೆ ನಂದನವನದ ಹೂಗಳನ್ನು ಕಿತ್ತು ಆ ಹೂವಿನಿಂದ ಅವಳಿಗೆ ಅರ್ಚನೆಯನ್ನು ಮಾಡ್ತಾ ಇದ್ದಂತೆ ಸಾಯಂಕಾಲದ ಹೊತ್ತಿಗೆ. ಆವಾಗ ಅವಳು ಪ್ರಸನ್ನವಾಗಿ ತನ್ನ ಮೈಯ ಕೆಂಪಿನ ಬಣ್ಣವನ್ನು ಬಿಡ್ತಾ ಇದ್ದಂತೆ. ಅದೆಲ್ಲ ದೇವತೆಗಳಿಗೆ ಕುಂಕುಮ ರೂಪದಿಂದ ಪ್ರಸಾದವಾಗಿ ಸಿಗ್ತಾ ಇದ್ದಂತೆ. ಹೀಗೆ 8 ದಿವಸ ಆ ತಾಯಿ ದೈತ್ಯ ಸಂಹಾರವನ್ನು ಮಾಡಿ ಲೋಕಕ್ಕೆ ಕ್ಷೇಮವನ್ನು ಮಾಡಿದ್ದಂತೆ. 9ನೇ ದಿವಸಕ್ಕೆ ಅವಳು ಎಲ್ಲ ದೈತ್ಯರನ್ನು ಸಂಹಾರ ಮಾಡಿದ ದೇವತೆಗಳ ಆಯುಧ, ಅದರಲ್ಲಿ ಒಂದೊಂದು ಶಕ್ತಿಯನ್ನು ಅವಳು ಇಡ್ತಾಳಂತೆ. ಆ ಆಯುಧವನ್ನು ಆ ದೇವಲೋಕದಲ್ಲಿ ಇಟ್ಟು ಎಲ್ಲ ದೇವತೆಗಳು ಪೂಜೆಯನ್ನು ಮಾಡಿ ಅವಳ ಅನುಗ್ರಹ ಸಂಪಾದನೆ ಮಾಡ್ತಾರಂತೆ. 10ನೇ ದಿವಸಕ್ಕೆ ಅವಳು ಎಲ್ಲರಿಗೂ ವಿಜಯೋತ್ಸವವನ್ನು ಆಚರಣೆ ಮಾಡಲಿಕ್ಕೆ ಹೇಳ್ತಾಳಂತೆ. ಹೀಗೆ 10 ದಿವಸ ಆ ದೇವಿಯೇ ಸ್ವತಃ ತಾನೇ ಇದ್ದುಕೊಂಡು ಎಲ್ಲ ದೇವತೆಗಳಿಂದ ಪೂಜೆಯನ್ನು ಸ್ವೀಕಾರ ಮಾಡಿದಂತಹ ದಿವಸ ಅದು ಶರತ್ಕಾಲದ ಶುಕ್ಲಪಕ್ಷದ ಪ್ರತಿಪದಿಯಿಂದ ದಶಮಿಯವರೆಗೆ ನಡೆದಂತಹ ಕೆಲಸ ಅಂತ ಹೇಳ್ತಾರೆ. ಹಾಗಾಗಿ ಅದಕ್ಕೆ ಶರನ್ನವರಾತ್ರಿ ಅಂತ. ಕಲವು ದುರ್ಗಾ ವಿನಾಯಕ ಒಂದು ಕಲಿಯುಗದಲ್ಲಿ ಬಹಳ ಬೇಗ ನಮಗೆ ಒಲಿದು ಅನುಗ್ರಹ ಮಾಡುವ, ಬಹಳ ಬೇಗ ಶತ್ರು ನಿಗ್ರಹ ಮಾಡುವ ಶಕ್ತಿ ಅಂದರೆ ದುರ್ಗಾ ಶಕ್ತಿ ಅಂತ. ಹಾಗಾಗಿ ಆ ದುರ್ಗಾದೇವಿಯು ನಾನಾ ರೂಪವಾಗಿದ್ದುಕೊಂಡು ಭಕ್ತರನ್ನು ರಕ್ಷಣೆ ಮಾಡ್ತಾ ಇರ್ತಾಳಂತೆ. ಹಾಗಾಗಿ ಅವಳಿಗೂ ಕೂಡ ದುರ್ಗಾದೇವಿಗೆ ಭೂಮಿಯಲ್ಲಿ ಬಹಳ ಇಷ್ಟವಾದದ್ದು ಅಂತ ಹೇಳಿದರೆ ಕಾಡು, ಕದಂಬ ವನವಾಸಿನಿ ಅಂತ ಕಾಡು, ಹಾಗೆ ಪ್ರಶಾಂತವಾದ ಸ್ಥಳ, ಇದು ದುರ್ಗೆಗೆ ಬಹಳ ಇಷ್ಟವಾದದ್ದು. ಹಾಗಾಗಿ ಅವಳು ಬಯಸಿ ಈ ಸ್ಥಳಕ್ಕೆ ಬಂದಿದ್ದಾಳೆ. ನಾವಾಗಿ ನಮಗೆ ಗೊತ್ತೇ ಇರಲಿಲ್ಲ ಇಲ್ಲಿ ಅವಳ ಶಕ್ತಿ ಉಂಟು ಅಂತ. ಬೇರೆ ಬೇರೆ ರೀತಿಯ ಅನುಭವವನ್ನು ತಂದುಕೊಟ್ಟು ಅವಳಾಗಿ ಈ ಸ್ಥಳ ನನಗೆ ಬೇಕು ಅಂತ ಬಯಸಿ ಬಂದಂತಹ ಸ್ಥಳ. ಹಾಗಾಗಿ ಅವಳನ್ನು ನೀವು ಇಲ್ಲಿ ಪ್ರತಿಷ್ಠೆ ಮಾಡಿದಾಗ ಅವಳು ಶಕ್ತಿ ರೂಪಿಯವಳು, ಅಂದರೆ ಶಕ್ತಿ ರೂಪಿ ಅಂದರೆ ತರಂಗ ಇದ್ದ ಹಾಗೆ ಅದಕ್ಕೆಲ್ಲ ಸೆಳೆದಿಡತಕ್ಕಂಥದ್ದು ಆಕಾಶವಾಣಿಯ ಎಲ್ಲ ತರಂಗಗಳನ್ನು ಸೆಳೆಯುವಂಥ ಒಂದು ಮಧ್ಯದ ಒಂದು ಆಕಾಶವಾಣಿ ಅಂತ ಏನಿರ್ತದೋ ಅದರಂತೆ ವಿಗ್ರಹಗಳಂತೆ ಅನೇಕ ಶಕ್ತಿಗಳನ್ನು ಎಳೆದು ಇದರಲ್ಲಿ ಇಟ್ಕೊಳ್ತದಂತೆ. ಹಾಗಾಗಿ ಆ ವಿಗ್ರಹದಲ್ಲಿ ಅವಳ ಸನ್ನಿಧಾನ ಬಂದು ಪ್ರಾಪ್ತಿಯಾಗಿದೆ. ಹಾಗಾಗಿ ಅಂತಹ ದುರ್ಗಾದೇವಿಯನ್ನು, ಮಹಿಷಮರ್ದಿನಿಯನ್ನು ಈ ಸ್ಥಳದಲ್ಲಿ, ಅಲ್ಲಿ ರೇಣುಕಾ ಯಲ್ಲಮ್ಮ ದೇವಿ ಅಂತ ಈ ಸ್ಥಳವನ್ನು ರಕ್ಷಣೆ ಮಾಡುವಂಥ ದೇವತೆ ಅವಳು. ಹಾಗಾಗಿ ನೀವು ನಂಬಿದಂತಹ ದೇವತೆ ಅವಳನ್ನು ಇಲ್ಲಿ ರಕ್ಷಣೆ ಮಾಡಲಿಕ್ಕೆ ಅವಳನ್ನು ಸ್ಥಾಪನೆ ಮಾಡಿ. ಓಂ ಗುರುಭ್ಯೋ ನಮಃ. ಓಂ ಸರ್ವಮಂಗಳ ಮಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಿಕೆ ದೇವಿ ನಾರಾಯಣಿ ನಮಸ್ತುತೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೆ ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತ ನಮಸ್ತಸ್ಯೆ ನಮೋ ನಮಃ. ಯಾ ದೇವಿ ಸರ್ವಭೂತೇಷು ದಯಾರೂಪೇಣ ಸಂಸ್ಥಿತ ನಮಸ್ತಸ್ಯೆ ನಮೋ ನಮಃ. ಪ್ರಥಮಾರ್ಧದಲ್ಲಿ ಆದಿಶಕ್ತಿ ರೇಣುಕಾ ಯಲ್ಲಮ್ಮ ದೇವಿಯ ಪಾದಾರವಿಂದಗಳ ಪಣಮಿಟ್ಟು ಈ ಕ್ಷೇತ್ರಾದಿ ದೇವತೆಯಾದಂಥ ಮಹಿಷಿ ಮರ್ದಿನಿಯ ಅಮ್ಮನವರ ಒಂದು ಪಾದಾರವಿಂದಗಳ ಪಣಮಿಟ್ಟು ಆತ್ಮೀಯ ಭಕ್ತ ಮಹಾಶಯರೇ, ಪ್ರತಿ ವರ್ಷದಂತೆ ರೇಣುಕಾ ಯಲ್ಲಮ್ಮ ದೇವಿ ದೇವಾಲಯ ಆನೇಕಲ್ ತಾಲೂಕು ಅತ್ತಿಬೆಲೆ ಹೋಬಳಿ ಮಂಚನಹಳ್ಳಿ ಗ್ರಾಮದಲ್ಲಿ ವಿಶೇಷವಾದಂಥ ಶರನ್ನವರಾತ್ರಿ ಮಹೋತ್ಸವವನ್ನು ಕ್ಷೇತ್ರದ ಧರ್ಮದರ್ಶಿಗಳಾದಂಥ ಸರ್ವೇಶಾಚಾರ್ಯ ಮತ್ತು ಭಕ್ತಾದಿಗಳ ಸಂಯೋಗದೊಂದಿಗೆ ಎಲ್ಲರ ಒಂದು ಭಕ್ತರ ಒಂದು ಸಹಕಾರದಿಂದ ವರ್ಷವೂ ಸಹ ವಿಶೇಷವಾದಂಥ ಅಮ್ಮನವರಿಗೆ ವಿಶೇಷವಾದಂಥ ಅಲಂಕಾರ, ಹೋಮ,
ಪ್ರತಿನಿತ್ಯವೂ ಸಹ ಲಲಿತಾ ಸಹಸ್ರನಾಮ ಪಾರಾಯಣ ಮತ್ತು ಪ್ರಸಾದ ವಿನಿಯೋಗವನ್ನು ಆಯೋಜಿಸಲಾಗಿದ್ದು ಎಲ್ಲ ಭಕ್ತ ಮಹಾಶಯರು ಸಹ ಇದೇನು ಈ ಶರನ್ನವರಾತ್ರಿಯ ಒಂದು ಪರ್ವಕಾಲ, ಅಮ್ಮನವರ ಒಂದು ಕೃಪೆಗೆ ಪಾತ್ರವಾಗಂಥ ಒಂದು ದಿವ್ಯವಾದಂಥ ಕಾಲ. ಈ ಕಾಲದಲ್ಲಿ ಎಲ್ಲ ಭಕ್ತ ಮಹಾಶಯರು ಬಂದು ಇಲ್ಲಿ ನಡೆಯುವಂಥ ಸೇವಾ ಕೈಂಕರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಆ ಆದಿಶಕ್ತಿ ಅಮ್ಮನವರ ಒಂದು ಕೃಪೆಗೆ ನಾವು ಪಾತ್ರರಾಗಬೇಕು. ನಾವು ಎಷ್ಟು ತನಕ ದೇವರ ಒಂದು ಕೃಪೆಗೆ ಪಾತ್ರ ಆಗೋದಿಲ್ವೋ ಅಷ್ಟು ತನಕ ನಮ್ಮನ್ನೇನಾಗ್ತೈತೆ ಅಂದರೆ ನಮಗೆ ರಕ್ಷಣೆ ಅನ್ನೋದಿರೋದಿಲ್ಲ. ದುಃಖ ದೋಷ ಕರ್ಮಗಳು ನಮ್ಮನ್ನು ಕಾಡ್ತಾನೆ ಇರ್ತೈತೆ. ಕಷ್ಟ ನಷ್ಟ ದುಃಖ ದೋಷ ರೋಗ ರೂಪದಲ್ಲಿ ಮಾನಸಿಕವಾಗಿ ದೈಹಿಕವಾಗಿ ಅಶಾಂತಿ ಆತಂಕ ಭಯದ ವಾತಾವರಣದಲ್ಲಿ ನಾವು ಬದುಕಬೇಕಾಗ್ತೈತೆ. ಅದಕ್ಕೋಸ್ಕರನೇ ಸರ್ವಧರ್ಮಾನ್ ಪರಿತ್ಯಜ್ಯ ಮಮೇಕಂ ಶರಣಂ ವ್ರಜ ಅಹಂ ತ್ವಂ ಸರ್ವ ಪಾಪಭ್ಯೋ ಮೋಕ್ಷ ಇಷ್ಯಾಮಿ ಮಾಸುಚ ಅಂತ ಭಗವಂತನ ಹೇಳ್ತಾನೆ. ಅದಕ್ಕೋಸ್ಕರನೇ ಈ ಕಲಿಯುಗದಲ್ಲಿ ನಾವೇನಾದ್ರೂ ಪೂರ್ಣವಾದಂಥ ಮಾನಸಿಕವಾಗಿ ದೈಹಿಕವಾಗಿ ಶಾಂತಿ ಸಮಾಧಾನನ ನಾವು ಸಂತೃಪ್ತಿನ ತಂದುಕೊಳ್ಬೇಕಂದ್ರೆ ಬಾಹ್ಯ ಪ್ರಾಪಂಚಿಕವಾಗಿ ನಮ್ಮದು ಎಷ್ಟೇ 100 ವ್ಯವಹಾರಗಳಿರ್ಬೋದು, ಆದ್ರೂ ಸಹ ಏನು ಮಾಡ್ತೀವಿ, ಏನು ಈಗ ಬೇರೆ ಧರ್ಮೀರು ಏನು ಮಾಡ್ತಾರೆ, ವಾರಕ್ಕೆ ಇಂತಿಷ್ಟು ಸಮಯನ ದೈವೋಪಾಸನೆಗೋಸ್ಕರ ಏನೋ ಪ್ರಾರ್ಥನೆಗೋಸ್ಕರ ಆ ಕಾಲನ ಮುಡಿಪಿಡ್ತಾರೆ. ಆದರೆ ನಾವೇನು ಮಾಡ್ತಾ ಇದ್ದೀವಿ, ನಾವು ಆ ಕಾಲನ ನಮ್ಮ ಸ್ವಂತ ಸ್ವಾರ್ಥಕ್ಕೋಸ್ಕರನೇ ಬಳಸ್ಕೊಂಡು ನಮ್ಮ ಬದುಕಿಗೋಸ್ಕರ ನಾವು ಬಾಧೆ ಪಡ್ತಾ ಇದ್ದೀವಿ. ಅದು ನಮ್ಮನ್ನೇನು ಮಾಡ್ತೈತೆ, ಕಾಡ್ತೈತೆ. ಅದಕ್ಕೋಸ್ಕರನೇ ನಾವೆಲ್ಲರೂ ಏನು ಮಾಡಬೇಕು, ಬೇರೆ ಧರ್ಮೀರು ಯಾವ ರೀತಿ ಈ ಆ ಸಮಯನ ಮುಡಿಪಿಟ್ಟು ಅವರು ವಿಶೇಷವಾದಂಥ ಶಾಂತಿ ಸಮಾಧಾನನ ಪಡ್ಕೊಂಡು ಅವರು ಯಾವ ರೀತಿ ಕ್ರಿಯಾಶೀಲರಾಗಿ ಉತ್ಸಾಹದಿಂದ ಇರ್ತಾರೋ ಆ ಒಂದು ನಿಟ್ಟಿನಲ್ಲಿ ನಾವು ನಡಿಬೇಕಂದ್ರೆ ನಮ್ಮ ಪೂರ್ವಿಕರು ಹಾಕಿಕೊಟ್ಟಂಥ ಒಂದು ಮಾರ್ಗದರ್ಶನ ಏನಿದೆ, ಈ ಹಬ್ಬ ಹರಿದಿನಗಳನ್ನ ಅದಕ್ಕೋಸ್ಕರನೇ ಅವ್ರು ಇಟ್ಟಿರೋದು. ಈ ಹಬ್ಬ ಹರಿದಿನಗಳಲ್ಲಿ ನಾವು ಆ ದೈವಿ ಕಾರ್ಯಗಳಲ್ಲಿ ನಾವು ನಮ್ಮನ್ನು ತಾವು ತೊಡಗಿಸ್ಕೊಂಡು ಆ ಸೇವೆ ಮಾಡ್ತಾ ಇದ್ದಾಗ ಏನಾಗ್ತೈತೆ, ನಮಗೆ ಪೂರ್ಣವಾದಂಥ ಶಾಂತಿ ಸಮಾಧಾನ ನಮಗೆ ಪ್ರಾಪ್ತಿ ಆಗ್ತೈತೆ. ಅದೇ ಪ್ರಕಾರವಾಗಿ ಪುಣ್ಯಕ್ಕೂ ನಾವು ಭಾಜನರಾಗ್ತೀವಿ. ನಾವು ಎಷ್ಟು ತನಕ ನಾವು ನಮ್ಮ ಕೆಲಸ ಕಾರ್ಯಗಳಲ್ಲೇ ನಾವು ತೊಡ್ಕೊಂಡು ನಾವು ಮರಿತೀವೋ ಅವಾಗೇನಾಗ್ತೈತೆ, ಆ ಸಂಪರ್ಕ ಅನ್ನೋದು ದೈವಿಕ ಸಂಪರ್ಕ ನಮಗೂ ದೈವಕ್ಕೂ ಸಂಪರ್ಕ ಕಡಿಮೆ ಆಗ್ತೈತೆ. ವಾಚಿಕ ಸಂಪರ್ಕ, ದೈವಿಕ ಸಂಪರ್ಕ, ಮಾನಸಿಕ ಸಂಪರ್ಕ, ಇವತ್ತು ಯಾವಾಗ ವ್ಯಾವಹಾರಿಕ ಸಂಪರ್ಕ, ಈ ಸಂಪರ್ಕಗಳು ಯಾವಾಗ ನಮಗೆ ಇಲ್ದಿರ ಹೋಗ್ತೈತೋ ಆವಾಗ ಏನಾಗ್ತೈತೆ, ಅಂತರ ಕಾದ್ಕೊಂಡಂಗೆ ಆಗ್ತೈತೆ. ಆವಾಗ ಏನಾಗ್ತೈತೆ, ನಮ್ಮಲ್ಲಿ ಒಂದು ರೀತಿಯಾದಂಥ ಭಾವನೆಗಳು ಬದಲಾವಣೆ ಆಗ್ತೈತೆ, ನಮಗೆ ರಕ್ಷಣೆ ಇಲ್ದಿರ ಹೋಗ್ತೈತೆ. ಅದೇ ನಮಗೆ ರಕ್ಷಣೆ ಇರಬೇಕಂದ್ರೆ ಇವಾಗ ಏನಾಗ್ತೀವಿ, ಒಬ್ರೊಬ್ರು ಸ್ನೇಹಿತರಾಗಿ ಮಾತಾಡ್ತಾನೆ ಇದ್ದಾಗ ಅದೇನಾಗ್ತೈತೆ, ಸಮ್ಮಿಲನ ನಮಗೇನಾಗ್ತೈತೆ, ಎಲ್ಲೋ ಒಂದು ಕಡೆ ನಮಗೂ ಅವ್ರಿಗೆ ನಾವು ಇದೇನಾಗ್ತೈತೆ, ಆತ್ಮೀಯತೆ ಬೆಳೀತೈತೆ, ಆನಂದದಿಂದ ನಾವು ಜೀವಿಸ್ತೀವಿ. ಅದೇ ನಾವೇನಾದ್ರೂ ಆ ವಾಚಿಕ ಸಂಪರ್ಕ ಕಳ್ಕೊಂಡಿದ್ದೀವಿ ಅಂದ್ರೆ ನಮ್ಮಲ್ಲಿ ರಾಗ ದ್ವೇಷ ಅಸೂಯೆಗಳು ನಮ್ಮಲ್ಲಿ ವೃದ್ಧಿ ಆಗ್ತೈತೆ. ಆವಾಗ ದ್ವೇಷದಿಂದ ನಾವೇನು ಮಾಡ್ತೀವಿ, ನಾವು ದೂರ ಆಗ್ತೀವಿ. ಅದಕ್ಕೆಲ್ಲವಕ್ಕೂ ಏನಾಗ್ತೈತೆ, ಅದು ನಮಗೆ ರಕ್ಷಣೆ ಇಲ್ದಿರ ಇರ್ತೈತೆ. ಅದಕ್ಕೋಸ್ಕರನೇ ಇಂಥ ವಿಶೇಷವಾದಂಥ ಪರ್ವಕಾಲಗಳಲ್ಲಿ ಆ ಒಂದು ಕ್ಷೇತ್ರಗಳಲ್ಲಿ ನಡೆಯುವಂಥ ಒಂದು ಕಾರ್ಯಗಳಲ್ಲಿ ಪಾಲ್ಗೊಂಡು ಆ ಕಾರ್ಯಗಳನ್ನು ಯಶಸ್ವಿಗೆ ನಾವೆಲ್ಲರೂ ಸಹ ಭಾಜನರಾಗೋಣ. ಅದಕ್ಕೋಸ್ಕರ ಈ ಏನು 9 ದಿನಗಳು ವಿಶೇಷವಾದಂಥ ಒಂದು ದೈವಿ ಕಾರ್ಯಗಳಲ್ಲಿ ತಮ್ಮ ಕುಟುಂಬಸ್ಥರು ಎಲ್ಲರೂ ಸಹ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಡ್ಬೇಕಾಗಿ ತಮ್ಮಲ್ಲಿ ಎಲ್ಲರಲ್ಲೂ ಸಹ ಸವಿನಯ ಪ್ರಾರ್ಥನೆ. ఓం నమో వెంకటేశాయ. నా పేరు విజయశంకర్ స్వామి, అన్నమయ్య కళాక్షేత్రం పీఠాధిపతి, తిరుపతి. ఈరోజు రేణుకా ఎల్లమ్మదేవి దేవస్థానాన్ని, అమ్మవారిని దర్శించుకోవడం జరిగింది. ఈరోజు నవరాత్రులు మొదటి రోజు ఇక్కడ పాల్గొనడం, అమ్మవారి ఆశీస్సులు తీసుకోవడం నేను నా అదృష్టంగా భావిస్తున్నాను. ఇక్కడ ధర్మకర్తలు, దీనికి వీరు ధర్మకర్తలుగా వీరు అనుకుంటే, ఇక్కడ ప్రజలు అనుకుంటే నియుక్తి కాదు. ఆ అమ్మవారినే వీరిని ధర్మకర్తలుగా నియుక్తి చేసుకుంది కనుక వీరు ఎన్నెన్నో జన్మల పుణ్యం. ఈ ధర్మకర్తగా
దీన్ని సరిగా విధులు నిర్వర్తించి వారి జన్మను సార్థకత చేసుకునే అవకాశం అమ్మవారు ఇచ్చారు. అదేవిధంగా మాకు రామణ స్వామి వారు పరిపూర్ణంగా భగవంతునికి అంకితమై భక్తిని ప్రచారం చేసే మహనీయులు. రామణ స్వాముల వారంటే మాకు సాక్షాత్తు భగవత్ స్వరూపులు, చాలా ఆత్మీయులు. గతంలో మేము వారు కలిసి ఎన్నో కార్యక్రమాలు కూడా చేయడం జరిగింది. ఈరోజు నవరాత్రుల సందర్భంగా ఇక్కడ ఈ రేణుకా ఎల్లమ్మ స్వామి దేవస్థానంలో పాల్గొనండి అందరూ కూడా. ఎందుకంటే మనకు ఎన్నో కష్టాలు, ఎన్నో బాధలు ఉన్నాయి, అందరికీ కూడా అనేక రకాల సమస్యలు. కాబట్టి మానవుని సమస్యలు పరిష్కరించాలంటే ఒక మానవాతీత శక్తి మాత్రమే పరిష్కరిస్తుంది. కాబట్టి ఈ నవరాత్రుల్లో అందరూ కూడా పాల్గొని అమ్మవారి ఆశీస్సులు తీసుకొని అందరూ కూడా శుభప్రదంగా ఉండాలని నేను అందరికీ కూడా తెలియజేస్తున్నాను. ఓం శ్రీ మాత్రే నమః. బ్రహ్మ గురు విష్ణు గురు దేవో మహేశ్వర గురు సాక్షాత్ పరబ్రహ్మ తస్మై గురువే నమః. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಪಾದಗಳಿಗೆ ನಮಸ್ಕರಿಸುತ್ತಾ ಮತ್ತು ಮಹಿಷಿಮರ್ದಿನಿ ದೇವಿಯ ಪಾದಗಳಿಗೆ ನಮಸ್ಕರಿಸುತ್ತಾ ಹಾಗೂ ಕರೆಂಗಣ್ಣ ದೇವಿ ಪಾದಗಳಿಗೆ ಭಗವಂತನ ಪಾದಕ್ಕೆ ನಮಸ್ಕರಿಸ್ತಾ ನಮ್ಮ ವೆಂಕಟೇಶ್ವರ ಸ್ವಾಮಿ ನಮ್ಮ ಮನೆದೇವರನ್ನು ನಮಸ್ಕರಿಸುತ್ತಾ ನಮ್ಮ ಕುಲದೇವತೆ ಕಾಳಿಕಾದೇವಿ ನಮಸ್ಕರಿಸುತ್ತಾ ಇಡೀ ಕ್ಷೇತ್ರದಲ್ಲಿರ್ತಕ್ಕಂತಹ ತಾಯಿ ಜಗನ್ಮಾತೆ ರೇಣುಕಾದೇವಿ ಮತ್ತು ಮಹಿಷಿಮರ್ದಿನಿ ಸುಮಾರು ಇವತ್ತು 15ನೇ ವರ್ಷ ನವರಾತ್ರಿಗಳು ವಿಜೃಂಭಣೆಯಾಗಿ ನಡೆದುಕೊಂಡು ಬರ್ತಾ ಇದೆ. ಈ ಸಲ ಕೂಡ ಆ ಭಗವತಿ ಅನುಗ್ರಹದಿಂದ ನಮಗೆಲ್ಲ ಮಾಡುವಂಥ ಶಕ್ತಿ ಅವರೇ ಕೊಡಬೇಕಾಗಿರೋದ್ರಿಂದ ಕೊಟ್ಟಿದ್ದಾರೆ. ಆ ಶಕ್ತಿ ನಾವು ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡು ಈ ನವರಾತ್ರಿಗಳನ್ನು ಸಂಪೂರ್ಣವಾಗಿ ಯಶಸ್ವಿ ಭಕ್ತರು ನಡೆಸ್ಕೊಡ್ಬೇಕಾಗಿ ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಮತ್ತು ಈಗಾಗಲೇ ನಮ್ಮ ದೈಹಿಕವಾಗಿ ಆತ್ಮೀಯರು ಮಾನಸಿಕವಾಗಿ ಭಗವಂತನ ಸ್ವರೂಪಿಗಳಾದ ನಮ್ಮ ನೆರೆ ಮನೆಯಲ್ಲಿರ್ತಕ್ಕಂತಹ ಹತ್ತಿರ ಇರ್ತಕ್ಕಂಥ ನಮ್ಮ ಸ್ವಾಮಿಗಳು ಸಾಕ್ಷಾತ್ ಭಗವಂತನ ಸ್ವರೂಪಿಗಳಾಗಿ ಬಂದು 4 ಹಿತವಚನಗಳು ಹೇಳಿದ್ದಾರೆ. ಅವರು ಬಂದರೆ ಭಗವಂತನ ರೂಪದಲ್ಲೇ ನಾವು ನೋಡ್ತಾ ಇರ್ತೀವಿ. ಹಾಗೂ ಅವರ ಆತ್ಮೀಯರಾದಂತಹ ಅನ್ನಮಯ ಕಲಾಕ್ಷೇತ್ರದಲ್ಲಿರ್ತಕ್ಕಂಥ ಸ್ವಾಮೀಜಿ ವಿಜಯಶಂಕರ ಸ್ವಾಮೀಜಿಯವರು ಕೂಡ ಅವ್ರು ನೋಡಲಿಕ್ಕೆ ಕಾರಣಾಂತರಗಳಿಂದ ಅವ್ರನ್ನ ಭೇಟಿ ಮಾಡಲಿಕ್ಕೆ ಬಂದು ಅವ್ರಿಗೂ ಕೂಡ ತಾಯಿಯ ದರ್ಶನ ಆಗಿ ಆ ಭಗವತಿ ಅವ್ರಿಗೂ ಅನುಗ್ರಹಿಸಿ ಇನ್ನೂ ಹೆಚ್ಚಿನ ಸಮಾಜದ ಕೆಲಸ ಅವರು ಮಾಡಲಿ. ಹಾಗೆ ಅವರ ಜೊತೆಯಲ್ಲಿ ಬಂದಿರ್ತಕ್ಕಂಥ ಅವ್ರಿಗೂ ಒಳ್ಳೇದು ಮಾಡಲಿ, ಎಲ್ಲರಿಗೂ ಒಳ್ಳೆಯದಾಗಿ. ಪ್ರತಿನಿತ್ಯ ಇವತ್ತು ನಮ್ಮ ವಿದ್ಯಾಪೀಠದಿಂದ ಬಂದಿರತಕ್ಕಂಥ ಶ್ರೀಕಾಂತ್ ಭೈರವರು ಬಂದು ದುರ್ಗಾದಿ ಗಣಪತಿ ಹೋಮ ನವಗ್ರಹ ಶಾಂತಿ ಮಾಡಿ ಅಚ್ಚುಕಟ್ಟಾಗಿ ಅವರು ಅಭಿಷೇಕ ಮಾಡಿ ಅಮ್ಮನವರಿಗೆ ಹೋಗಿದ್ದಾರೆ. ಕೊನೆಯ ದಿವಸ ಬಂದು ಅವರು ಕಾರಣಾಂತರಗಳಿಂದ ಬರಲಿಕ್ಕೆ ಸಾಧ್ಯವಾಗಲ್ಲ ಮಧ್ಯದಲ್ಲಿ ಅಂತೇಳಿ ಕೊನೆಯಲ್ಲಿ ಚಂಡಿಕಾ ಹೋಮ ಬರ್ತೀವಿ ಅಂತ ಹೇಳಿದ್ದು ಹೊರಟಿದ್ದಾರೆ. ಈಗಾಗಲೇ ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ. ಅವರ ಹಿತವಚನಗಳು ಕೇಳಿದಾಗ ತುಂಬ ನಮಗೆ ಆನಂದ ಆಯಿತು. ಹಾಗೆ ನಮ್ಮ ಗುರುಗಳು ಹೇಳ್ದಂಗೆ ಸಮಯ ಯಾವುದಕ್ಕೆ ಉಪಯೋಗಿಸ್ಕೊಬೇಕು, ಯಾವುದಕ್ಕೆ ಉಪಯೋಗಿಸ್ಕೊಬಾರ್ದು ಅಂಥೇಳಿ ಆ ಜ್ಞಾನ ಹೊಂದಿದ್ದರೆ ಸಾಕು ಮುಕ್ತಿಗೆ ಮಾನವ ಅಂತ ಹೇಳ್ತಾರೆ. ಆ ಜ್ಞಾನದಿಂದ, ಆ ಪರಮಾತ್ಮನ ಜ್ಞಾನದಿಂದ ನಾವು ಇಂಥ ಸತ್ಕರ್ಮಗಳಿಗೆ ಒಳ್ಳೆಯ ಸಮಯ, ಯಾಕಂತಂದರೆ ಇಂಥ ಸಮಯ ಬರೋದಿಲ್ಲ. ಅವ್ರ ಗುರುಗಳು ಹೇಳ್ದಂಗೆ ನಮ್ಮಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳು ಅದು ಕೂಡ ನಮ್ಮ ಮನೆಯನ್ನು ಹಾಳು ಮಾಡೋಕ್ಕೆ ಶರೀರ ಒಳಗಡೆ ಇರ್ತದೆ. ಅದನ್ನೆಲ್ಲ ಕೂಡ ಆ ತಾಯಿ ಜಗನ್ಮಾತೆ ಒಂದು ಖಡ್ಗ ಇಟ್ಕೊಂಡು ಕೆಳಗೆ ಒಂದು ಅಕ್ಷಯ ಪಾತ್ರೆ ಇಟ್ಕೊಂಡಿರ್ತಾರೆ. ಕಾರಣ ಏನಂತಂದರೆ ದೇವ್ರ ಹತ್ರನ ಪ್ರಾರ್ಥನೆ ಮಾಡೋದು ಏನಪ್ಪ ಅಂತಂದರೆ ನಮ್ಮಲ್ಲಿರ್ತಕ್ಕಂತಹ ಈ ದುರ್ಗುಣಗಳನ್ನು ಕೊಂದು ಸದ್ಗುಣಗಳು ಕೊಡಿ ತಾಯಿ ಅಂತ ಕೇಳೋದು ಬಿಟ್ಟರೆ ನಮಗೆ ದೇವರು ಕೊಡೋರಲ್ಲ, ತಗೊಳೋರಲ್ಲ. ನಮ್ಮಲ್ಲಿರ್ತಕ್ಕಂತಹ ಅವ್ರು ಹೇಳ್ದಂಗೆ ರಾಕ್ಷಸರನ್ನು ಸಂಹಾರ ಮಾಡಲಿಕ್ಕೆ ಒಂದು ಒಳ್ಳೆಯ ಸಮಯ ಇದು. ಆ ರಾತ್ರಿ ನವರಾತ್ರಿನಲ್ಲಿ ಆ ತಾಯಿ ಜಗನ್ಮಾತೆ ಎಲ್ಲರೂ ಕೂಡ ಇದ್ದಾಗ ಆ ಬಾವುಟದಲ್ಲಿ ಎಲ್ಲ ಇವತ್ತು ನಾವು ಧ್ವಜಾರೋಹಣ ಮಾಡಿದಾಗ ಧ್ವಜಾರೋಹಣದಲ್ಲಿ ಮೇಲಿಂದ ಭಗವಂತರ ಎಲ್ಲರೂ ಬಂದು ಸೇರಿಕೊಂಡು ಆ ತಾಯಿಯ ಒಂದು ಇದನ್ನು ನೋಡಲಿಕ್ಕೆ ಬರ್ತಾರಂತೆ. ನಾವು ಅವರು ಹೇಳಿದಲ್ಲಿ ಅರ್ಥ ಆಯಿತು. ಅದರಿಂದ ಎಲ್ಲರೂ ಬಂದು ಒಳ್ಳೆಯದಾಗಬೇಕು, ಅವರ ಕಷ್ಟಗಳ ನಿವಾರಣೆ ಮಾಡಿ ಆನಂದವಾಗಿ ಸಂತೋಷವಾಗಿರಲಿ ಅಂತೇಳಿ ಭಗವಂತನ ಪ್ರಾರ್ಥಿಸ್ತಾರೆ. ಆನೇಕಲ್ ತಾಲೂಕಿನಲ್ಲಿ ಮಂಚಿನಲ್ಲಿ ಗ್ರಾಮದ ಶ್ರೀ ಯಲ್ಲಮ್ಮ ದೇವಿ
ಕ್ಷೇತ್ರದಲ್ಲಿರುವ ದೇವಸ್ಥಾನದಲ್ಲಿ ಇವತ್ತು ಒಳ್ಳೆ ಅಖಂಡ ದೀಪನ ಹಚ್ಚೋಕ್ಕೆ ಎಲ್ಲ ಕಾರ್ಯಕ್ರಮಗಳು ನಡೀತಾ ಇದೆ. ಅದೇ ಥರ ಎಲ್ಲ ವಿಲೇಜಲ್ಲಿರುವ ಎಲ್ಲರೂ ಕೂಡ ಒಳ್ಳೆಯದಾಗಬೇಕು ಅಂತ ಕೋರ್ತಾ ಮುಗಿಸ್ತಾ ಇದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ 15ನೇ ನವರಾತ್ರಿಯಂದು ಈ ದಿನ ಮೊದಲನೇ ದಿನ ಶಾಸ್ತ್ರೋತ್ತರವಾಗಿ ಧರ್ಮದರ್ಶಿಗಳಾದ ಸರ್ವೇಶಾಚಾರ್ಯರವರು, ಯಲ್ಲಮದ್ದಯ್ಯ ದೇವಸ್ಥಾನದ ಭಕ್ತರು ಎಲ್ಲ ನಾವು ಬಂದು ಇಲ್ಲಿ ಸೇರಿದ್ದೇವೆ. ಧ್ವಜಾರೋಹಣ, ಹಾಗೆಯೇ ಗಂಗೆ ಪೂಜೆ, ಹಾಗೆಯೇ ಸಾಯಂಕಾಲ ಅಖಂಡ ದೀಪ, 6 ಗಂಟೆಗೆ ಅಲಂಕಾರ, ಲಲಿತಶಾಸ್ತ್ರನಾಮದೊಂದಿಗೆ ತೀರ್ಥ ಪ್ರಸಾದ ಇರುತ್ತೆ, ಮಹಾಮಂಗಳಾರತಿ. ಪ್ರತಿ ವರ್ಷದಂತೆ ಈ ಸಲವೂ ನಾವು ಬಂದು ಆ ತಾಯಿ ನಮ್ಮ ಕೈಲಿ ಏನಾಗುತ್ತೋ ಆ ಸೇವೆ ಮಾಡ್ತಾ ಇದ್ದೇವೆ. ನೀವು ಬನ್ನಿ, ನಿಮ್ಮ ಇಷ್ಟಾರ್ಥ ಕೋರಿಕೆಯನ್ನು ಈ ನವರಾತ್ರಿಯಂದು ನೆರವೇರಿಸಿಕೊಳ್ಳಿ ಅಂತ ಈ ದೇವಸ್ಥಾನದಲ್ಲಿ ಕಳಕಳಿಯಾಗಿ ಪ್ರಾರ್ಥನೆ. ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಯಂದೂ ಸಹ ವಿಶೇಷ ಪೂಜೆ ಇರುತ್ತೆ. ಈ ನವರಾತ್ರಿಯು 9 ದಿನ ನಾವೇನೇ ಸಂಕಲ್ಪ ಮಾಡಿದರೂ ಸಹ ಆ ತಾಯಿ ಅದು ಸ್ವೀಕರಿಸ್ತಾಳಂತೆ. ನಾವೇನೇ ಅಂದ್ಕೊಂಡು ದೀಪ ಹಚ್ಚಿದ್ರೆ ನಮ್ಮ ಇಷ್ಟಾರ್ಥ ಕೋರಿಕೆಯನ್ನು ಈಡೇರಿಸುವ ಶಕ್ತಿ ಆ ಜಗನ್ಮಾತೆ ರೇಣುಕಾ ಯಲ್ಲಮ್ಮ ಮತ್ತು ಮಹಿಷಿ ಮರ್ದಿನಿಯಲ್ಲಿ ಇದೆ ಎಂದು ಇಲ್ಲಿ ಬಂದಿರುವಂತಹ ಹಲವಾರು ಭಕ್ತರು ಇದನ್ನು ನಾವು ನಂಬಿದ್ದೇವೆ. ನಮ್ಮ ಕಷ್ಟವೂ ಸಹ ಈ ದೇವಸ್ಥಾನಕ್ಕೆ ಬಂದು ಈ ನಮ್ಮ ಕಷ್ಟ ಎಲ್ಲ ಸ್ವಲ್ಪನೇ ಅಂತ ಇಲ್ಲ, ಎಲ್ಲ ತೀರ್ಕೊಂಡೇ ಬಂದಿದೆ. ಆ ತಾಯಿ ಅದನ್ನೆಲ್ಲ ನೆರವೇರಿಸ್ಕೊಳ್ತಾ ಬಂದಿದ್ದಾಳೆ. ಕಷ್ಟ ಅಂತ ಪ್ರತಿಯೊಬ್ಬ ಭಕ್ತರಿಗೂ ಸಹ ಇಲ್ಲಿ ನೆರವೇರಿದೆ. ನೀವು ಬನ್ನಿ, ಈ ನವರಾತ್ರಿಯಂದು ನಿಮ್ಮ ಇಷ್ಟಾರ್ಥ ಕೋರಿಕೆಯನ್ನು ಈಡೇರಿಸಿಕೊಳ್ಳಿ ಅಂತ ನನ್ನಲ್ಲಿ ಮನವಿ.